ಇವತ್ತ ನಿನ್ನೆ ನಾವು ಆರ್ಟಿಕಲ್ಸ್ ಬಗ್ಗೆ ನೋಡಿದ್ವಿ. ಆರ್ಟಿಕಲ್ಸ್ ಅವುಗಳನ್ನು ನಿನ್ನೆ ನಾನು ಎಲ್ಲ ಥಿಯರಿ ಎಲ್ಲ ಹೇಳಿದೆ. ಸೊ ಅದಾದ ನಂತರ ಈಗ ಆರ್ಟಿಕಲ್ಸ್ಗೆ ಭಾಳ ಎಕ್ಸಾಮ್ನಲ್ಲಿ ಕೇಳಿದ್ದು ಇದ್ದಾವೆ. ಅವುಗಳನ್ನು ಸಿಂಪಲ್ ಆಗಿ ಬಿಡಿಸಿ ಒಂದೊಂದು ಎಕ್ಸ್ಪ್ಲನೇಷನ್ ಮಾಡೋಣ. ಆ ಸಿದ್ಧಾಂತ ಪ್ರಕಾರ ಬಂದಿರ್ತವೆ. ಮೊದಲನೇದಾಗಿ ಇಲ್ಲಿ ಒಂದು ನೋಡೋಣ. ಇಲ್ಲಿ ಪ್ರಶ್ನೆ ಏನಾಗತ್ತಂದ್ರೆ, ಇಲ್ಲಿ ಏನಿದೆ ಅಂದ್ರೆ ಒಂದು ವಾಕ್ಯ ಕೊಡ್ತಾನೆ ಈ ರೀತಿ. ಸೊ ಇದರಲ್ಲಿ ತಪ್ಪಿಲ್ಲ ಅಂದ್ರೆ ನಾವು ತಪ್ಪಿಲ್ಲ ಅಂತ ಇದು ಮಾಡೋದು, ಮಾರ್ಕ್ ಮಾಡೋದು. ಆ ವಾಕ್ಯದಾಗ ಇಲ್ಲಿ ಎಲ್ಲಾರ ತಪ್ಪಿದೆ ಅಂತಂದ್ರೆ ಆರ್ಟಿಕಲ್ ಇದ್ದಲ್ಲಿ ನೋಡ್ಬೇಕು. ಸೊ ಈ ವಾಕ್ಯದಲ್ಲಿ ಈಗ ಇಷ್ಟು ಈ ವಾಕ್ಯ ಇದೆ, ಇದರಲ್ಲಿ ಬೆಸ್ಟ್ ಇಂಡಿಕೇಶನ್ ಆಫ್ ವೇರ್ ಐ ಸ್ಟ್ಯಾಂಡ್ ಇನ್ ದ ಕ್ಲಾಸ್ ಅಂತ ಇದೆ. ಬೆಸ್ಟ್ ಇಂಡಿಕೇಶನ್ ಅಂತ ಇದೆ. ಈ ವಾಕ್ಯ ತಪ್ಪಿದ್ರೆ ಇಲ್ಲಿ ತೋರಿಸಿದಾನೆ ಪೀಸ್ ಮಾಡಿ ವಾಕ್ಯ. ಇದರಲ್ಲಿ ನೋಡ್ಬೇಕು ಎಲ್ಲಿದೆ ಆರ್ಟಿಕಲ್ ಇರೋದು, ಯಾವ ವಾಕ್ಯ ತಪ್ಪಿದೆ ಅಥವಾ ವಾಕ್ಯದಲ್ಲಿ ಎಲ್ಲಿ ತಪ್ಪಿದೆ ಅಂತ ನಾವು ಗಮನಿಸ್ಬೇಕು. ಅವಾಗ ಒಂದೇ ಪ್ರಶ್ನೆ ಇದರ ನೋಡಿದಾಗ ಸೊ ನಾವು ಇಲ್ಲಿ ನೋಡ್ತೀವಿ, ಹರ್ ಇವ್ಯಾಲ್ಯೂಯೇಷನ್ ವಿಲ್ ಗಿವ್ ಮೀ ಅ ಬೆಸ್ಟ್ ಇಂಡಿಕೇಶನ್ ಆಫ್ ವೇರ್ ಐ ಸ್ಟ್ಯಾಂಡ್ ಇನ್ ದ ಕ್ಲಾಸ್ ಅಂತ ಇದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೆಸ್ಟ್ ಅಂತ ಇದೆ. ಸೊ ಬೆಸ್ಟ್ ಅಂತ ಅಂದಾಗ ಇಲ್ಲಿ ನಾವು ಅಲ್ಲಿ ನೋಡಿದ್ವಿ, ಇದರಲ್ಲಿ ನೋಡಿ ಸಿದ್ಧಾಂತ ಪ್ರಕಾರ ಬೆಟರ್ ಕಂಪೇರಿಟಿವ್, ಬೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಅಂದ್ರೆ ಇದು ಹೊಗಳಿಕೆ ಏನಂತೀವಿ ನಾವು, ಅಡ್ಜೆಕ್ಟಿವ್. ಅಂದ್ರೆ ನಾ ಹೇಳಿದೆ ನಿನ್ನೆ, ಮೌಂಟ್ ಎವರೆಸ್ಟ್ ಇನ್ ದ ವರ್ಲ್ಡ್ ಮೌಂಟ್ ಎವರೆಸ್ಟ್ ಇಸ್ ದ ಹೈಯೆಸ್ಟ್ ಮೌಂಟೇನ್ಸ್ ಇನ್ ದ ವರ್ಲ್ಡ್ ಅಂತ ಇದೆ. ಅದಕ್ಕಿಂತ ಸಣ್ಣ ಅದೇ ಹೈಯೆಸ್ಟ್ ವರ್ಲ್ಡ್ದಲ್ಲಿ. ಹೈಯೆಸ್ಟ್ ಅನ್ನೋದೇನು ಸೂಪರ್ಲೇಟಿವ್, ಹೈಯೆಸ್ಟ್ ಅನ್ನೋ. ಸೊ ಅವಾಗ ದ ಹೈಯೆಸ್ಟ್ ಅಂತ ಭಾವಿಸ್ತೀವಿ. ಆ ರೀತಿ ಇಲ್ಲಿ ಬೆಸ್ಟ್ ಅನ್ನೋದು ಏನಪ್ಪಾ ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿ. ಹಂಗಾಗಿ ಇಲ್ಲಿ ನೋಡ ಆ ಬೆಸ್ಟ್ ಅಂತ ಬಳಸಿದ್ದಾರೆ. ಆ ಬೆಸ್ಟ್ ಅಂತ ಅಂದ್ರೆ ಇದರ ತಪ್ಪಾಗುತ್ತದೆ ಬರೀ ಆ ಬೆಸ್ಟ್ ಅಂದ್ರೆ. ಹಂಗಾಗಿ ಸೂಪರ್ಲೇಟಿವ್ ಪದ ಆದ್ರಿಂದ ನಾವು ಇಲ್ಲಿ ವಾಕ್ಯದಾಗ ದ ಬೆಸ್ಟ್ ಅಂತ ಬಳಸ್ಬೇಕು. ಸೊ ದ ಬೆಸ್ಟ್ ಅಂತ ಬಳಸಿದಾಗ ಈ ವಾಕ್ಯ ಅರ್ಥ ಬರ್ತದೆ. ಸೊ ಇಲ್ಲಿ ನೋಡ್ಬೋದು ಆ ವಾಕ್ಯ ಕರೆಕ್ಟಾಗಿ ಏನು ಇದು ಅರ್ಥ ಅಂದ್ರೆ, ಈ ದ ಬೆಸ್ಟ್ ಇಂಡಿಕೇಶನ್, ಇಲ್ಲಿ ಬೆಸ್ಟ್ ಇಂಡಿಕೇಶನ್ ಮುಂದೆ ದ ಬರಬೇಕು. ಇಲ್ಲಿ ಬೆಸ್ಟ್ ಆ ಬದಲಿ ಇಲ್ಲಿ ದ ಬೆಸ್ಟ್ ಅಂತ ಬರಬೇಕು. ಸೊ ಅವಾಗ ಇದು ಸರಿ ಆಗುತ್ತೆ. ಇಲ್ಲಿ ತಪ್ಪಿರೋ ವಾಕ್ಯದಲ್ಲಿ ಮೀ ಎ ಬೆಸ್ಟ್ ಇಂಡಿಕೇಶನ್ ಬದಲಿಗೆ ಇದೇನಾಗಬೇಕಂದ್ರೆ ಮೀ ದ ಬೆಸ್ಟ್ ಇಂಡಿಕೇಶನ್ ಅಂತ ಆಗ್ಬೇಕು. ಇಂಡಿಕೇಶನ್ ಆಪ್ ಅಂತ ಆಗ್ಬೇಕು. ಸೊ ಅದರಿಂದ ನಾವಿದು ರಾಂಗು. ಸೊ ಇಲ್ಲಿ ದ ಹಚ್ಚಿದ್ರೆ ಕರೆಕ್ಟ್ ಆಗುತ್ತೆ. ಇದನ್ನು ಗುರುಸ್ಬೇಕು. ಸೊ ನೆಕ್ಸ್ಟ್ ವಾಕ್ಯ ನೋಡೋಣ. ಇಲ್ಲಿ ನೋಡಿ, ನೆಕ್ಸ್ಟ್ ವಾಕ್ಯದಲ್ಲಿ ಇದು ಸೇಮ್. ಇದರಲ್ಲಿ ಏನಿಲ್ಲ, ಏನ್ ತಪ್ಪಿದೆ ಆ ವಾಕ್ಯ ಗುರ್ಸಿ ಅಂದನ. ಎಲ್ಲಿದೆ ಎರರ್. ಸೊ ನೋಡಿ, ಸಿ ವಾಸ್ waiting for opportunity to start her own business. She was waiting for a opportunity to start her own business ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಅಪರ್ಚುನಿಟಿ ಅಂತ ಬರುತ್ತೆ. ಸುನಿಟಿ ಅಲ್ಲಿ ಸೌಂಡ್ ಇಂಪಾರ್ಟೆಂಟ್. ಅ ಮತ್ತು ಹ್ಯಾನ್ ಬಂದಾಗ ಆರ್ಟಿಕಲ್ಸ್ ಸೌಂಡ್ ಇಂಪಾರ್ಟೆಂಟ್ ಆಗಿದೆ. ಹಂಗಾಗಿ ಇಲ್ಲಿ ಅಪರ್ಚುನಿಟಿ. ನಾವು ಮತ್ತೆ ಇನ್ನೊಂದು ಇದೆ, ಎ ಇ ಐ ಓ ಯು ಸ್ವರಗಳ ಮುಂದೆ ಬಂದಾಗ ಹ್ಯಾನ್ ಬಳಸ್ಬೇಕಂತ ಹೇಳಿವಿ ನಾವು ಸೂತ್ರ ಪ್ರಕಾರ. ಸೊ ಹಂಗಾಗ ಇಲ್ಲಿ ಉಚ್ಚಾರಣೆ ನಾವು ಅಪರ್ಚುನಿಟಿ ಅಂತೀವಿ ನಾವು. ಹಂಗಾಗಿ
ಇದು ಸ್ವರ ಉಚ್ಚಾರಣೆ ಪದ ಅಪರ್ಚುನಿಟಿ ಅನ್ನೋದು ಇಂಗ್ಲಿಷಲ್ಲಿ. ಹೌದಾ? ಸೊ ಅವಾಗ ನಮ್ಗೆ ಇಲ್ಲಿ ನೋಡಿ, ಇಲ್ಲಿ ವಾಕ್ಯದಲ್ಲಿ ಇಲ್ಲಿ ಅಂತ ಬಳಸಿದ್ದಾನೆ. ಸೊ ಅದು ಹಂಗಾಗಿ ಇದು ತಪ್ಪಾಗುತ್ತೆ. ಹಂಗಾಗಿ ಇಲ್ಲಿ ಏನ್ ಬರ್ಬೇಕು? ಹ್ಯಾನ್ ಬರ್ಬೇಕು. ಹೌದಾ? ಸೊ ಹಂಗಾದ್ರೆ ಈ ಆಪ್ಷನ್ ನೋಡಿದ್ರೆ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಸೊ ಇದು ತಪ್ಪಾಗ್ತದೆ. ಈ ಅಪರ್ಚುನಿಟಿ ಅನ್ನೋ ವಾಕ್ಯ ತಪ್ಪ ಅಂತ ಇದನ್ನ ಒಳಗೊಂಡಿದೆ. ಅದೇನಾದ್ರೆ ಕಾನ್ಸನೆಂಟ್ ಆದ್ರೆ ಎ ಬಳಸ್ಬೇಕು. ಅದು ಕಾನ್ಸನೆಂಟ್ ಅಲ್ಲ, ಓವೆಲ್ ಸೌಂಡ್ ಇದೆ ಅಲ್ಲಿ ಸೌಂಡ್ ಮುಂದೆ, ಅದ್ರ ಮುಂದೆ. ಸೊ ಹಂಗಾಗಿ ನಾವೇನಂತ ಬಳಸ್ಬೇಕು? ಹ್ಯಾನ್ ಅಂತ ಬಳಸ್ಬೇಕು ಇದ್ರ ಪ್ರಕಾರ. ಅರ್ಥ ಆಯ್ತಾ? ಕರೆಕ್ಟ್ ಸೆಂಟೆನ್ಸ್ ಏನಂತ? ಸಿ ವಾಸ್ ವೇಟಿಂಗ್ ಫಾರ್ ಆನ್ ಆಪರ್ಚುನಿಟಿ ಟು ಸ್ಟಾರ್ಟ್ ಅವರ್ ಓನ್ ಬಿಸ್ನೆಸ್. ಸೊ ಹಿಂಗ್ ಬರ್ಬೇಕು. ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಇದರಲ್ಲಿ ಗ್ರಾಮಟಿಕಲ್ ಎರರ್ ಯಾವ್ದಿದೆ ಅಂತ ತೋರಿಸಿ ಅಂತ ಹೇಳಿದ ನಾವು. ಗ್ರಾಮಟಿಕಲ್ ಎರರ್. ಸೊ ಇಲ್ಲಿ ವಾಕ್ಯ ಕೊಡೋಣ. ಯು ಶುಡ್ ಸಿ ಎ ಆಕ್ಯುಲಿಸ್ಟ್, ಯುವರ್ ಹೇರ್ ಲುಕ್ ವರ್ಸ್ ಟುಡೇ. ಯು ಶುಡ್ ಸಿ ಎ ಆಕ್ಯುಲಿಸ್ಟ್, ಯುವರ್ ಹೇರ್ಸ್ ಲುಕ್ ವರ್ಸ್ ಟುಡೇ. ಆಕ್ಯುಲಿಸ್ಟ್ ಅಂದ್ರೆ ಕಣ್ಣು ನೋಡುವಂತ ಡಾಕ್ಟರ್, ಅವ್ರಿಗೆ ತೋರಿಸಿ ಅಂತ ಇದೆ. ಇಲ್ಲಿ ನೋಡಿ, ಆಕ್ಯುಲಿಸ್ಟ್ ಅನ್ನೋದು ಇಲ್ಲಿ ಪದಗಳು ಏನು ಉಚ್ಚಾರ ಮಾಡ್ತೀವಿ, ಇದು AEIOU ಸ್ವರ, ಇಂಗ್ಲಿಷ್ ನಲ್ಲಿ ಇರುವ ಸ್ವರಗಳ ಮುಂದೆ ಏನ್ ಬರ್ಬೇಕು? ಹ್ಯಾನ್ ಬರ್ಬೇಕು. ಈ ಸಿದ್ಧಾಂತ ಪ್ರಕಾರ ಇಲ್ಲಿ ನೋಡಿದ್ರೆ ಹ್ಯಾನ್ ಬರ್ಬೇಕು. ಅರ್ಥ ಆಯ್ತಾ? ಹ್ಯಾನ್ ಬರ್ಬೇಕು. ಸೊ ಅದಕ್ಕಾಗಿ ಇಲ್ಲಿ ನೋಡಿ ಅವ್ರು ಏನ್ ಮಿಸ್ಟೇಕ್ ಮಾಡಿದ್ರೆ ಹೇ ಬರ್ದಿದ್ದಾರೆ. ಹೇ ಬರ್ದ್ರಿಂದ ಈ ವಾಕ್ಯದಲ್ಲಿ ನಾವು ಇದನ್ನ ತಪ್ಪಾಗಿದೆ ಅಂತ ಗುರುತಿಸ್ತೀವಿ. ಸೊ ಹಂಗಾಗಿ ಇಲ್ಲಿ ನಾವು ಏನ್ ಬರ್ಬೇಕಾಯ್ತು? ಆಕ್ಚುಲಿ ಪ್ರಕಾರ ಹ್ಯಾನ್ ಆಕ್ಯುಲಿಸ್ಟ್ ಅಂತ ಆಗ್ಬೇಕಾಯ್ತು. ಆಕ್ಯುಲಿಸ್ಟ್ ಅಂತ ಆಗ್ಬೇಕಾಯ್ತು. ಅರ್ಥ ಆಯ್ತಾ? ಸೊ ಸ್ವರ ಓ ಅನ್ನೋದು ನೋಡಿ ಸ್ವರ ಪದ ಉಚ್ಚಾರಣೆ ಆದ್ರಿಂದ ನಾವಿಲ್ಲಿ ಓವೆಲ್ಸ್ ಗಳ ಮುಂದೆ ಏನ್ ಬರ್ಬೇಕು? ಯಾವಾಗ್ಲೂ ಹ್ಯಾನ್ ಬರ್ಬೇಕಂತ ಇದೆ. ಇದ್ರ ಪ್ರಕಾರ ಹೋದ್ರೆ ಅದು ಕರೆಕ್ಟ್ ಆಗ್ಬೇಕಾಯ್ತು. ಸೊ ಈ ರೀತಿ ಗುರ್ಸ್ಬೇಕು. ABCD ಅಂತ ಆಪ್ಷನ್ ಕೊಟ್ಟಿರ್ತಾರೆ, ಅಲ್ಲಿ ನೋಡಿ ಗುರ್ಸ್ಬೇಕು. ನೆಕ್ಸ್ಟ್, ಸೆಲೆಕ್ಟ್ ಗ್ರಾಮಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಅಂತ ಇದ್ರೆ. ಗ್ರಾಮಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಅಂತ ಇದೆ. ಇಲ್ಲಿ ನೋಡಿ, ಇಟ್ ವಾಸ್ 4 ಆಪ್ಷನ್ ಕೊಟ್ಟಿದ್ದಾರೆ. ಇಟ್ ವಾಸ್ ಎ ಹೆಕ್ಟಿಕ್ ಡೇ ಫಾರ್ ಸುಶಾನ್ ವಿತ್ ಎ ಲಾಟ್ ಆಫ್ ಪರ್ಚೇಸ್ ಅಂಡ್ ಅ ಕಪಲ್ ಆಫ್ ಮೀಟಿಂಗ್ ಅಂತ ಇದೆ. ಪರ್ಚೇಸ್ ಅಂಡ್ ದ ಕಪಲ್ ಆಫ್ ಮೀಟಿಂಗ್. ಸೊ ನೆಕ್ಸ್ಟ್, ಇಟ್ ವಾಸ್ ನೋಡಿ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಅವರು ಇಟ್ ವಾಸ್ ಎ ಹೆಕ್ಟಿಕ್ ಡೇ ಫಾರ್ ಸುಶಾನ್ ವಿತ್ ಅ ಲಾಟ್ ವಿತ್ ದ ಅಂತ ಇದೆ. ದ ಬರಲ್ಲ ಯಾವಾಗ್ಲೂ. ವಿತ್ ಎ ಲಾಟ್ ಆಫ್, ಇಲ್ಲಿ ನೋಡಿ ಎಕ್ಸಾಂಪಲ್, ಲಾಟ್ ಆಫ್, ಲಾಟ್ಸ್ ಆಫ್ ಆಗಲೇ ವಾಕ್ಯದಲ್ಲಿ ಚರ್ಚೆ ಮಾಡಿವಿ ಆಗಲೇ ಹಿಂದೆ. ಲಾಟ್ ಆಫ್ ಇಂಥವು ವಾಕ್ಯಗಳ ಮುಂದೆ ಯಾವಾಗ್ಲೂ ಬರ್ಬೇಕು, ಏನ್ ಬರ್ಬೇಕು? ಹೇ ಬರ್ಬೇಕು. ಅರ್ಥ ಆಯ್ತಾ? ಸೊ ಎ ಲಾಟ್ ಆಫ್ ಅಥವಾ ಲಾಟ್ಸ್ ಆಫ್ ಇಂಥವುಗಳ ಮುಂದೆ ಏ ಬರ್ಬೇಕು. ಸೊ ಬಟ್ ಇಲ್ಲೇ ನೋಡಿ ದ ಬಂದಿದೆ ಈ ವಾಕ್ಯ, ಹಂಗಾಗಿ ಈ ವಾಕ್ಯ ತಪ್ಪಾಗುತ್ತೆ. ಮತ್ತೆ ಕಪಲ್ ಆಫ್ ಮೀಟಿಂಗ್ ಇದು ಕರೆಕ್ಟ್ ಇದೆ. ಇದನ್ನು ಅರ್ಥ ಆಯ್ತಾ? ಕಪಲ್ ಆಫ್ ಮೀಟಿಂಗ್, ಸ್ವರಗಳ ವ್ಯಂಜನಗಳ ಮುಂದೆ ಏ ಬರೋದು, ಹಂಗಾಗಿ ಇದು ಕರೆಕ್ಟ್ ಇದೆ. ಅರ್ಥ ಆಯ್ತಾ? ಮತ್ತೆ ಇಟ್ ವಾಸ್ ಎ ಹೆಕ್ಟಿಕ್ ಡೇ, ಇದ್ರ ಮುಂದೆ ಇದು ನೋಡಿ, ಇಲ್ಲಿ ವ್ಯಂಜನ ಇದೆ, ಇದ್ರ ಮುಂದೆನು ಏ ಇದೆ. ಇದು ಈ ಪಾಠ ಅಷ್ಟೇ ಕರೆಕ್ಟ್. ಇಲ್ಲಿ ನೋಡಿ ದ ಕೊಟ್ಟಿದ್ದಾನೆ, ಹಂಗಾಗಿ ಈ ಪೂರ್ತಿ ವಾಕ್ಯ ತಪ್ಪಾಗ್ತದೆ. ಇಲ್ಲಿ ನೋಡಿ, ಇಲ್ಲಿ ವ್ಯಂಜನ ಮುಂದೆ ಯಾನ್ ಕೊಟ್ಟಿದ್ದಾನೆ, ಇದು ತಪ್ಪಾಗ್ತದೆ. ಅರ್ಥ ಆಯ್ತಾ? ಈ ವಾಕ್ಯದಾಗ ನೋಡ್ರೆ ಇಲ್ಲಿ ದ ಕೊಟ್ಟಿದ್ದಾನೆ, ಇದು ತಪ್ಪಾಗ್ತದೆ. ಅರ್ಥ ಆಯ್ತಾ? ಇಲ್ಲಿ ಇದು ಹ ಕೊಟ್ಟಿದ್ದಾನೆ, ಇದು ಕರೆಕ್ಟ್. ಇಲ್ಲಿ ದ ಕೊಟ್ಟಿದ್ದಾನೆ, ಇದು ತಪ್ಪು. ಇದು ತಪ್ಪಾಗ್ತದ, ಇದು ತಪ್ಪಾಗ್ತದೆ. ಕರೆಕ್ಟ್ ಏನಪ್ಪಾ ಅಂದ್ರೆ ಅ ಲಾಟ್ ಆಫ್ ಅಂತ ಬರ್ಬೇಕು. ಮತ್ತೆ ಅಲ್ಲಿ ವಾಕ್ಯನ ಇಲ್ಲಿದೆ ನೋಡಿ, ಇಟ್ ವಾಸ್ ಎ ಹೆಕ್ಟಿಕ್ ಡೇ ಫಾರ್ ಸುಶಾನ್ ವಿತ್ ಅ ಲಾಟ್ ಆಫ್ ಪರ್ಚೇಸಸ್ ಅಂಡ್ ಅ ಕಪಲ್ ಆಫ್ ಮೀಟಿಂಗ್. ಹಿಂಗ್ ಬರ್ಬೇಕು ವಾಕ್ಯ. ಅರ್ಥದ? ವ್ಯಂಜನಗಳ ಮುಂದೆ ಯಾವಾಗ್ಲೂ ಏನಿಲ್ಲ, ಇಲ್ಲ AEIOU ಸ್ವರಗಳ ಪದಗಳು ಇಲ್ಲ.
ಅರ್ಥ ಆಯ್ತಾ? ಹಂಗಾಗಿ ಇಲ್ಲಿ ಏನ್ ಬರೋ ಅವಶ್ಯಕತೆನೇ ಇಲ್ಲ. ಬದಲಾಗಿ ಇಲ್ಲಿ ಏನ್ ಬರ್ತದೆಯಪ್ಪ ಅಂದ್ರೆ ವ್ಯಂಜನ ಹೊರತುಪಡಿಸಿ ಬಂದಿರುವ ಪದಗಳಾದ್ರಿಂದ ಹೆಚ್ಚು, ಮತ್ತೆ ಕಫಲ್ ಮತ್ತೆ ಇನ್ನೊಂದು ಲಾಟ್ ಆಫ್ ಈ ಬರೋದ್ರಿಂದ ಇವುಗಳ ಮುಂದೆ ಅ ಬರ್ತದೆ. ಸೊ ಹಂಗಾಗಿ ಈ ಪದ ಏನ್ ಕರೆಕ್ಟ್ ಆಗ್ಬೇಕು, ಇಲ್ಲಿ ಫೇಮ್ ಬರ್ಬೇಕು, ಹ ಬರ್ಬೇಕು ಅಷ್ಟೇ. ಹಂಗಾಗಿ ಆನ್ಸರ್ ಇದನ್ನು ತಪ್ಪೆ. ಇಲ್ಲಿ ಆಕ್ಚುಲಿ ಏನ್ ಬರ್ಬೇಕು, ಇದು ತಪ್ಪಿದೆ. ಗ್ರಾಮಟಿಲಿ ಇಲ್ಲಿ ಏನಂದ್ರೆ ಅವರು ಸೆಲೆಕ್ಟ್ ಗ್ರಾಮಟಿಕ್ ಕರೆಕ್ಟ್ ಸೆಂಟೆನ್ಸ್ ಅಂದ್ರೆ, ಬಟ್ ಇವೆಲ್ಲವೂ ಒಂದೊಂದು ಮಿಸ್ಟೇಕ್ ಮಾಡಿದಾರ ಅವ್ರು. ಯಾನೋ ಅಷ್ಟರಲ್ಲಿ ತಪ್ಪಿದೆ. ಹಂಗಾಗಿ ಈ ವಾಕ್ಯದಲ್ಲಿ ಅಷ್ಟು ತಪ್ಪಿರೋವಂತವೆ, ಕರೆಕ್ಟ್ ಆಪ್ಷನ್ ಕೊಟ್ಟಿಲ್ಲ ಅವರು. ಅರ್ಥ ಆಯ್ತಾ? ನೆಕ್ಸ್ಟ್ ಸೆಂಟೆನ್ಸ್, ಇದರಲ್ಲಿ ಏನು ತಪ್ಪರ್ಲಾರ ವಾಕ್ಯ ಇದ್ರೆ ನೋ ಎರರ್ ಅಂತ ಮಾಡೋದು. ಬಟ್ ತಪ್ಪಿದ್ರೆ ಇಲ್ಲಿ ಇದನ್ನ ಗುರ್ತು ಮಾಡ್ಬೇಕು. ಸೊ ಹಂಗಾಗಿ ನೋಡಿ, ಅನಿಕೇತ್ ಲೀವ್ಸ್ ಇನ್ ಅ ಸ್ಮಾಲ್ ಅಪಾರ್ಟ್ಮೆಂಟ್ ಇನ್ ಸಬ್ಬರ್ಬ್ಸ್ ಅಂತ ಹೇಳಿದ್ರ. ಅನಿಕೇತ್ ಲೀವ್ಸ್ ಇನ್ ದ ಸ್ಮಾಲ್ ಅಪಾರ್ಟ್ಮೆಂಟ್, ಇಲ್ಲಿ ಏನ್ ಬರ್ಬೇಕು, ಅ ಬರ್ಬೇಕು. ಯಾಕಂದ್ರೆ ಯಾವ್ದು ಅಪಾರ್ಟ್ಮೆಂಟ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಿರ್ಲಿಲ್ಲ, ಸ್ಮಾಲ್ ಅಪಾರ್ಟ್ಮೆಂಟ್ ಅಂತ ಇದಾರೆ. ಬಟ್ ಯಾವ್ದು ಅಪಾರ್ಟ್ಮೆಂಟ್ ಅಂತ ಇಲ್ಲ. ನಿನ್ನೆ ಹೇಳಿದ್ ನಾನು ಈ ರೀತಿ ಸರ್ಟೇನ್ ಇರೋಂಥವಕ್ಕೆ, ಅನ್ಸರ್ಟೇನ್ ಇದ್ರೆ ಅವಕ್ಕೆ ಎ ಮತ್ತು ಏನ್ ಬಳಸ್ತೀವಿ. ಸಿಚುವೇಶನ್ ಯಾವ್ದೇ ಇರಲಿ, ನಿರ್ದಿಷ್ಟವಾಗಿ ಇಲ್ಲ ಅಂದಾಗ, ವಾಕ್ಯ ಹೇಳ್ತಾ ಇಲ್ಲ ಅಂದಾಗ ಅವಾಗ ನಾವು ಹ್ಯಾನ್ ಅಥವಾ ಹೇ ಬಳಸ್ತೀವಿ. ಅದೇ ನಿರ್ದಿಷ್ಟವಾಗಿ ಅದೇ ಅಪಾರ್ಟ್ಮೆಂಟು ಅಥವಾ ಅದೇ ಪ್ಲೇಸು ಅಂತ ಹೇಳಿದಾಗ ನಾವು ದ ಬಳಸ್ತೀವಿ. ಅರ್ಥ ಆಯ್ತಾ? ಹಂಗಾಗಿ ಇಲ್ಲಿ ದ ಕೊಟ್ಟಿದ್ದಾರೆ ಈ ವಾಕ್ಯದಲ್ಲಿ, ಇದು ತಪ್ಪಾಗ್ತದೆ. ಅಲ್ಲಿ ಏನ್ ಬರ್ಬೇಕು, ಇನ್ ಅ ಸ್ಮಾಲ್ ಅಪಾರ್ಟ್ಮೆಂಟ್ ಅಂತ ಆಗ್ಬೇಕಾಗಿತ್ತು. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ವಾಕ್ಯ ಇದೆ. ಸೊ ಇಲ್ಲಿ ಏನು ಹೇಳಿದ್ರು ಅವರು, ಯೂಸ್ ಇಂಡೆಫಿನಿಟ್ ಆರ್ಟಿಕಲ್. ಎಲ್ಲಿ ಇಂಡೆಫಿನಿಟ್ ಆರ್ಟಿಕಲ್ ಕರೆಕ್ಟ್ ಆಗಿ ಬಳಸಲಾಗಿದೆ ಅಂತ ಕೇಳಿದ್ರು ಅವರು. ನೋಡಿ, ಒಂದೇದ್ ನೋಡಿದ್ರೆ, ಸಿ ಇಸ್ ಎನ್ ಇಂಡಿಯನ್ ಆರ್ಟಿಸ್ಟ್ ಮ್ಯಾರಿಡ್ ಟು ಅ ಯುರೋಪಿಯನ್ ಇಂಜಿನಿಯರ್ ಅಂತ ಇದೆ. ಸಿ ಇಸ್ ಎ, ನೋಡಿ ಇಲ್ಲಿ ಇಂಡಿಯನ್ ಅಂದ್ರೆ ಇಲ್ಲಿ ಹ್ಯಾನ್ ಬರ್ಬೇಕು. ಯಾಕಂದ್ರೆ ಇಂಡಿಯನ್ ಅಂದ್ರೆ ಸ್ವರ ಪದ ಬಳಸಿ ಇಲ್ಲಿ ಬಳಸಕ್ಕೆ AE-IO ಸೂತ್ರ ಪ್ರಕಾರ AE-IOU ಸ್ವರಗಳ ಮುಂದೆ ಬಂದ್ರೆ ಹ್ಯಾನ್ ಬರ್ಬೇಕು. ಬಟ್ ಇಲ್ಲಿ ಹ ಅಂತ ಬರ್ತಿದ್ದೆ ನಾವು. ಹಂಗಾದ್ರೆ ಹ್ಯಾನ್ ಇಂಡಿಯನ್ ಆಗೋದ್ ಬದ್ಲಿ ಹ ಇಂಡಿಯನ್ ಆಗಿದೆ. ಸೊ ಹಂಗಾಗಿ ಇದು ತಪ್ಪಾಗ್ತದೆ ಈ ವಾಕ್ಯ. ಇಲ್ಲಿ ಅ ಯುರೋಪಿಯನ್ ಇಂಜಿನಿಯರ್ ಅಂತ ಇದೆ ಸೆಕೆಂಡ್ ಪಾರ್ಟ್ ಅಲ್ಲಿ. ಇಲ್ಲಿ ನೆಕ್ಸ್ಟ್ ಹಂಗಾಗಿ ಇದು ಕರೆಕ್ಟ್. ಯಾಕಂದ್ರೆ ಯುರೋಪಿಯನ್ ಇಲ್ಲಿ ಈ ಇದ್ರೂ ಕೂಡ, ಸ್ವರ ಪದ ಇದ್ರೂ ಕೂಡ ನಿನ್ನೆ ಹೇಳಿದ ಪ್ರಕಾರ ಯುರೋಪಿಯನ್ ಅಂತ ಬಂದಾಗ ನಾವು ಹಿಂಗ್ ಬರಿತೀವಿ, ವ್ಯಂಜನ ಪದ ಬಳಸ್ತೀವಿ, ಯುರೋಪಿಯನ್ ಅಂತ. ಸೊ ವ್ಯಂಜನ ಪದ ಬಳಸಿದಾಗ ಅಲ್ಲಿ ಸ್ವರ ಪದ ಮೊದಲನೇ ಪದ ಇದ್ರೂ ಕೂಡ ನಾವು ಅಲ್ಲಿ ಬರಿತೀವಿ. ಸೊ ಹಂಗಾಗಿ ಇದು ಕರೆಕ್ಟ್. ಬಟ್ ಇದು ತಪ್ಪಾದ್ರಿಂದ ಈ ವಾಕ್ಯ ತಪ್ಪಾಗ್ತದೆ. ಹೌದಾ? ನೆಕ್ಸ್ಟ್, ಸಿ ಇಸ್ ಆನ್ ಇಂಡಿಯನ್ ಆರ್ಟಿಸ್ಟ್ ಮ್ಯಾರಿಡ್ ಟು ಅ ಯುರೋಪಿಯನ್ ಇಂಜಿನಿಯರ್. ಸೊ ಈ ವಾಕ್ಯ ಕರೆಕ್ಟ್ ಆಗ್ತದೆ. ಆಗಲಿ ಹೇಳಿದ ಪ್ರಕಾರ ಸ್ವರಗಳ ಮುಂದೆ ಹ್ಯಾನ್ ಬಂದ್ರೆ ಕರೆಕ್ಟು. ಮತ್ತು ಸ್ವರ ಇದ್ರೂ ಕೂಡ ಅದು ವ್ಯಂಜನ ಅರ್ಥ ಕೊಡ್ತಿತ್ತಂದ್ರೆ ಶಬ್ದ, ಅದಕ್ಕೆ ನಾವೇನಂತೀವಿ, ಬಳಸ್ತೀವಿ, ಬಳಸ್ತೀವಿ. ಮತ್ತು ಸೆಕೆಂಡ್ ಪದ ನೋಡು, ಸಿ ಇಸ್ ಎ ಇಂಡಿಯನ್ ಆರ್ಟಿಸ್ಟ್ ಮ್ಯಾರಿಡ್ ಟು ಆನ್ ಯುರೋಪಿಯನ್ ಇಂಜಿನಿಯರ್. ನೋಡಿ, ಇಲ್ಲಿ ಸ್ವರದ ಮುಂದೆ ಬರ್ಬೇಕಾಯ್ತು, ಹ್ಯಾನ್ ಬರ್ಬೇಕಾಯ್ತು, ಆದ್ರೆ ಬರ್ದಿದ್ದಾನೆ. ಸೊ ಇಲ್ಲಿ ತಪ್ಪು. ಮತ್ತೆ ಇಲ್ಲಿ ಹ್ಯಾನ್ ಯುರೋಪಿಯನ್ ಅಂತ ಬರ್ತದೆ. ಸ್ವರ ಇದ್ರೂ ಕೂಡ ಇದು ವ್ಯಂಜನ ಅರ್ಥ ಕೊಡೋದ್ರಿಂದ ಇಲ್ಲಿ ಇರ್ಬೇಕಾಯ್ತು. ಬಟ್ ಆದ್ರೆ ಹ್ಯಾನ್ ಬಳಸಿದಾನೆ, ಹಂಗಾಗಿ ಇದನ್ನು ತಪ್ಪು. ಬಟ್ ಸಿ ಇಸ್ ಆನ್ ಇಂಡಿಯನ್ ಆರ್ಟಿಸ್ಟ್ ಮ್ಯಾರಿಡ್ ಟು ಹ್ಯಾನ್ ಯುರೋಪಿಯನ್ ಅಂದ. ಸೊ ಇಲ್ಲಿ ಓಕೆ, ಈ ಸ್ವರದ ಮುಂದೆ ಹ್ಯಾನ್ ಬಂದಿದೆ, ಓಕೆ. ಬಟ್ ಇಲ್ಲಿ ವ್ಯಂಜನ ಮುಂದೆ ಹ್ಯಾನ್ ಬರಬಾರ್ದು. ಸ್ವರ ಇದೆ ಆದ್ರೂ ಬಟ್ ವ್ಯಂಜನ ಉಚ್ಚಾರಣೆ ಬರ್ತೀವಲ್ಲ ನಾವು, ವ್ಯಂಜನ ಪದ ಅರ್ಥ ಬರ್ತದ್ರಿಂದ ಇದು ಬರಿಬೇಕು ಇಲ್ಲಿ. ಸೊ ಹಂಗಾಗಿ ಇದನ್ನ ನಾವು ರಾಂಗ್ ಅಂತೀವಿ ಇದನ್ನ. ಸೊ ಹಂಗಾಗಿ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇಲ್ಲಿ ಸ್ವರದ ಮುಂದೆ ವ್ಯಂಜನ ಹ್ಯಾನ್ ಇದೆ, ಹಂಗಾಗಿ ಹ್ಯಾನ್ ಬಳಸಿದ್ವಿ.
ಸೊ ವ್ಯಂಜನ ಪದದ ಸ್ವರ ಇದ್ರೂ ಕೂಡ ವ್ಯಂಜನ ಅರ್ಥ ನೀಡುವುದರಿಂದ ಏನ್ ಬಳಸಿದ್ವಿ. ಸೊ ಹಂಗಾಗಿ ಇದು ಕರೆಕ್ಟ್ ಸೂತ್ರ ಪ್ರಕಾರ ಬಿ ಆನ್ಸರ್. ನೆಕ್ಸ್ಟ್ ನೋಡೋಣ, ಗ್ರಾಮಟಿಕಲ್ ಎರರ್ ನೋಡ್ಬೇಕು. ನೋಡಿ ಇದರಲ್ಲಿ ದ ಹಿಸ್ಟೋರಿಯನ್ಸ್ ಆರ್ ಗ್ರೇಟ್ ಅಸೆಟ್ ಟು ಫೀಲ್ಡ್ ಆಫ್ ಅಕಾಡೆಮಿಯಾ ಅಂತ ಇದೆ. ಸೊ ಇದರಲ್ಲಿ ಯಾವುದು ತಪ್ಪು ಇದೆ ಅಂತ ಇದು ಮಾಡಿದಾನೆ, ನೀವು ಮಾರ್ಕ್ ಮಾಡಿ. ಸೊ ನಾವು ನೋಡ್ಬೇಕು, ಹಿಸ್ಟೋರಿಯನ್ಸ್ ಅಂದ್ರೆ ಐತಿಹಾಸಿಕ ವ್ಯಕ್ತಿ ಬಗ್ಗೆ ಹೇಳಿದ್ರೆ ಹಿಸ್ಟೋರಿಯನ್ಸ್ ಅಂತ ಇದೆ. ಇಲ್ಲಿ ಯಾರು ಅಂತ ಪರ್ಟಿಕ್ಯುಲರ್ ಆಗಿ ಹಿಸ್ಟೋರಿಯನ್ ಹೇಳಿಲ್ಲ. ಹಂಗಾಗಿ ಇದು ನಾವು ಇಲ್ಲಿ ಹಿಸ್ಟೋರಿಯನ್ಸ್ ಅಂತ ಬಳಸ್ಬೇಕಾಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ನಿರ್ದಿಷ್ಟವಾಗಿ ಹಿಸ್ಟ್ರಿ ಅಂತ ಬಂದಾಗ ದ ಹಿಸ್ಟ್ರಿ ಅಂತ ಬಳಸ್ತಿದ್ವಿ. ಹಿಸ್ಟ್ರಿ ಅಂತ ಬಂದಾಗ ದ ಹಿಸ್ಟ್ರಿ ಅಂತ ಬಳಸ್ತಿದ್ವಿ. ಇಲ್ಲಿ ಹಿಸ್ಟೋರಿಯನ್ಸ್ ಅಂತ ಇದೆ, ನಿರ್ದಿಷ್ಟವಾಗಿ ಹೇಳ್ತಿಲ್ಲ. ನಾವು ದ ನ ಯಾವ್ದಕ್ ಬಳಸ್ತೀವಿ ಅಂದ್ರೆ ನಿರ್ದಿಷ್ಟವಾಗಿ ಡೆಫಿನಿಟ್ ಆರ್ಟಿಕಲ್ ಅಂತೀವಿ ನಾವು. ಡೆಫಿನಿಟ್ ಆಗಿ ಇದೆ ಅನ್ನೋಕ್ಕೆ, ಇದೆ ಅಂತ ಹೇಳಕ್ಕೆ ನಾವು ಪರ್ಟಿಕ್ಯುಲರ್ ಆಗಿ ಅದೇ ಅನ್ನೋಕ್ಕೆ ಸಿಚುವೇಶನ್ ಅಲ್ಲಿ ದ ಬಳಸ್ತೀವಿ. ಹಂಗಾಗಿ ಇದು ತಪ್ಪು. ಅಲ್ಲಿ ಸೆನ್ಸ್ ಸರಿಯಾಗಿ ಬರ್ತಿಲ್ಲ. ಮತ್ತೆ ಇನ್ನೊಂದು ನೆಕ್ಸ್ಟ್ ಏನಪ್ಪಾ, ಇದರಲ್ಲಿ ಗ್ರಾಮಟಿಕಲ್ ಎರರ್ ಕಂಡುಹಿಡ್ರಿ ಅಂದ್ರೆ ಬಬಲ್ ಈಸ್ ಎ ಓಲ್ಡೆಸ್ಟ್ ಮೆಂಬರ್ ಇನ್ ಅವರ್ ಬ್ಲ್ಯಾಕ್ ಕ್ಲಬ್ ಅಂತ ಹೇಳಿದ್ರೆ. ನೋಡ ಓಲ್ಡೆಸ್ಟ್ ಏನು, ಓಲ್ಡೆಸ್ಟ್ ಟೆಸ್ಟ್. ಇದು ಸೂಪರ್ಲೇಟಿವ್, ಇದು ಕಂಪೇರೇಟಿವ್, ಇದು ಸಿಂಪಲ್. ಸೊ ಡಿಗ್ರಿ ಇದು ಹೇಳಿದ ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ನಾವೇನು ಬಳಸ್ಬೇಕಲ್ಲಿ ದ ಬಳಸ್ಬೇಕು. ಸೂತ್ರ ಪ್ರಕಾರ ದ ಬಳಸ್ಬೇಕು. ಸೊ ಹಂಗಾಗಿ ಇಲ್ಲಿ ಅಂತ ಬಂದಿದೆ, ಇದು ತಪ್ಪಾಗ್ತದೆ. ಹಂಗಾಗಿ ಈ ವಾಕ್ಯ ತಪ್ಪಂತ ಗುರ್ತು ಮಾಡಿ ಅವಾಗ ಅಲ್ಲಿ ಅದನ್ನ ಏನ್ ಮಾಡ್ಬೇಕಂದ್ರೆ ದ ಅಂತ ಬಳಸಿದ್ರೆ ಆ ವಾಕ್ಯ ಕರೆಕ್ಟ್ ಆಗುತ್ತೆ. ಇಲ್ಲಿದೆ ನೋಡಿ, ಬಬಲ್ ಈಸ್ ದ ಓಲ್ಡೆಸ್ಟ್ ಮೆಂಬರ್ ಇನ್ ದ ಅವರ್ ಕ್ಲಬ್, ಅವರ್ ಬ್ಲ್ಯಾಕ್ ಐಸ್ ಕ್ಲಬ್. ಸೊ ಹಂಗಾಗಿ ದ ಬರ್ಬೇಕಲ್ಲಿ. ಸೊ ನೆನ್ಪಿಟ್ಟಾರೆ. ನೆಕ್ಸ್ಟ್ ನೋಡು, ಆನೆಸ್ಟಿ ಈಸ್ ಎ ಬೆಸ್ಟ್ ಪಾಲಿಸಿ ಅಂತ ಇದೆ. ಆನೆಸ್ಟಿ ಈಸ್ ಎ ಬೆಸ್ಟ್ ಪಾಲಿಸಿ. ನೋಡಿ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಇದು. ಬೆಸ್ಟ್ ಅನ್ನೋದು ಏನಂದ್ರೆ ಬೆಟರ್, ಬೆಸ್ಟ್, 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 ಬೆಟರು, ಬೆಸ್ಟ್ ಅಂತ ಬರ್ತದೆ. ಲಾಸ್ಟ್ನೇದಂತೂ ಬೆಸ್ಟ್, ಅದೇ ಫೈನಲ್. ಸೊ ಇದು ಸೂಪರ್ಲೇಟಿವ್ ಡಿಗ್ರಿ. ಹಂಗಾಗಿ ಇಲ್ಲಿ ಏನ್ ಬರ್ಬೇಕು, ದ ಬೆಸ್ಟ್ ಪಾಲಿಸಿ ಅಂತ ಬರ್ಬೇಕು, ಪಾಲಿಸಿ ಅಂತ. ಸೊ ಅವಾಗ ಇದು ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಹಂಗಾಗಿ ಈ ಬೆಸ್ಟ್ ಅನ್ನೋದು ರಾಂಗ್. ಅದೇನಾಗಬೇಕು, ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಅಂತ ಬರ್ಬೇಕು. ಸೊ ನೋಡಿ, ಮತ್ತೆ ಈ ವಾಕ್ಯದಲ್ಲಿ ಗ್ರಾಮಟಿಕಲ್ ಎರರ್ ಕಂಡುಹಿಡಿರಿ ಅಂತಾರೆ. A writer who wrote this book has been selected for this Hare Literature Award. A writer ಅಂದತೆ, who wrote this book, ಈ ಪುಸ್ತಕವನ್ನು ಯಾರು ಬರ್ದಾರಲ್ಲ ಆ ವ್ಯಕ್ತಿ, ಆ ಕವಿ ಅಂದಾಗ ಇಲ್ಲಿ ಆಲ್ರೆಡಿ ಬರ್ದಿದ್ದಂತ ವ್ಯಕ್ತಿ ಅಂತ ನಮ್ಗೆ ಗೊತ್ತಿದೆ. ಸೊ ರೈಟರ್ ಯಾರಂತಂದು. ಸೊ ಹಂಗಾಗಿ ಇಲ್ಲಿ ಆ ರೈಟರ್ ಅಂದ್ರೆ ತಪ್ಪಾಗ್ತದೆ. ನಾವು ಡೆಫಿನಿಟ್ ಆರ್ಟಿಕಲ್ ಬಳಸ್ಬೇಕು ಇಲ್ಲಿ. ಹಂಗ ನಮ್ಗೆ ಗೊತ್ತಿರೋ ವ್ಯಕ್ತಿ ಆದ್ರಿಂದ, ರೈಟರ್ ಆದ್ರಿಂದ ಇಲ್ಲಿ ನಾವು ಡೆಫಿನಿಟ್ ಆರ್ಟಿಕಲ್ ಆದ ಡೆಫಿನಿಟ್ ಆರ್ಟಿಕಲ್ ಯಾವುದು, ದ ಬಳಸ್ಬೇಕು, ದ ಬಳಸ್ಬೇಕು. ಹಂಗಾಗಿ ಇಲ್ಲಿ ಬದ್ಲಿ ನಾವು ಇಲ್ಲಿ ಏನ್ ಬಳಸ್ಬೇಕು, ದ ಬಳಸಿದ್ರೆ ದ ರೈಟರ್. ಸೊ ರೈಟರ್ ಅಂತ ಬರ್ಬೇಕು, ಅವಾಗ ಇದು ಕರೆಕ್ಟ್ ಆಗ್ತದೆ. ಸೊ ಹಂಗಾಗಿ ಇದು ತಪ್ಪು. ಅರ್ಥ ಆಯ್ತಾ? ಸೊ ಇಲ್ಲೇನ್ ಬರ್ಬೇಕು, ದ ಬರ್ಬೇಕು. ವಾಕ್ಯ ಆಗಲಿ, ಈ ವಾಕ್ಯ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಿಂದೆ, ನೀವು ಅದನ್ನ ಗಮನಿಸಿದ್ರೆ ಸಿದ್ಧಾಂತಗಳು ಇಲ್ಲಿ ಗುರ್ತು ಮಾಡ್ಬೋದು, ಇವು ಕರೆಕ್ಟ್ ಹೌದಲ್ಲ ಅಂತ. ಎಲ್ಲಿ ಬರ್ತಾವಂತ ಆಲ್ರೆಡಿ ಹೇಳಿನಿ, ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಪ್ರಕಾರ ದ ರೈಟರ್ ಹೂ ವಿಲ್ ಯೂಸ್ಡ್ ಇನ್ ದ ಪ್ಲೇಸ್ ಆಫ್ ಅ ರೈಟರ್. ದ ರೈಟರ್ ಅಂತ ಬರೀಬೇಕು. ಇಲ್ಲೆಲ್ಲೇ ಅ ರೈಟರ್ ಅಂತ ಬಳಸಿದ ವಾಕ್ಯದಲ್ಲಿ. ಯಾಕಂದ್ರೆ ರೈಟರ್ ಈಸ್ ಡೆಫಿನಿಟ್ ಆರ್ಟಿಕಲ್,
ಡೆಫಿನಿಟ್ ನಿರ್ದಿಷ್ಟವಾದ ಕವಿ ಆದ್ರಿಂದ ಅಲ್ಲಿ ದ ಅಂತ ಬರ್ಬೇಕು. ನೋಡಿ ನೆಕ್ಸ್ಟ್, ವಿ ರಿಕ್ವೈರ್ ಎಫಿಷಿಯಂಟ್ ಎಲೆಕ್ಟ್ರಿಷಿಯನ್ ಫಾರ್ ಚೇಂಜಿಂಗ್ ದ ವೈರಿಂಗ್ ಆಫ್ ಅವರ್ ಹೌಸ್. ವಿ ರಿಕ್ವೈರ್ ದ ಎಫಿಷಿಯಂಟ್ ಎಲೆಕ್ಟ್ರಿಷಿಯನ್ ಫಾರ್ ಚೇಂಜಿಂಗ್ ದ ವೈರಿಂಗ್ ಆಫ್ ಅವರ್ ಹೌಸ್. ನೋಡಿ ಇದರಲ್ಲಿ ವಿ ರಿಕ್ವೈರ್ ದ ಎಫಿಷಿಯಂಟ್ ಎಲೆಕ್ಟ್ರಿಷಿಯನ್ ಫಾರ್ ಚೇಂಜಿಂಗ್ ದ ವೈರಿಂಗ್ ಆಫ್ ಅವರ್ ಹೌಸ್. ಎಫಿಷಿಯಂಟ್ ಅನ್ನೋದೇನು, ಸಾಮರ್ಥ್ಯ. ಸೊ ಇಲ್ಲಿ AE ಪದ ಇದು. ಆದ್ರೆ ಎಲೆಕ್ಟ್ರಿಷಿಯನ್ ನಿರ್ದಿಷ್ಟವಾಗಿ ಹೇಳಿಲ್ಲ, ಬಟ್ ಇದೇ ಎಲೆಕ್ಟ್ರಿಷಿಯನ್ ಅಂತಂದ್ರೆ, ಬಟ್ ಎಫಿಷಿಯಂಟ್ ಇರೋನ್ ಅಂತ ಬೇಕು, ಇಂಡೆಫಿನಿಟ್. ಸೊ ಅವಾಗ ಇಲ್ಲಿ ಏನ್ ಬರ್ಬೇಕು, ಹ್ಯಾನ್ ಬರ್ಬೇಕು. ಅರ್ಥ ಆಯ್ತಾ? ಎಫಿಷಿಯಂಟ್ ಅಂದ್ರೆ ಎಫಿಸಿಯಂಟ್ ಅಂತ ನಾವು ಬರಿತೀವಿ. ಇದು ಓವೆಲ್ ಪದ, ಹಂಗ ಇಲ್ಲಿ ಏನ್ ಬರ್ಬೇಕು, ಹ್ಯಾನ್ ಬರ್ಬೇಕು ಇದ್ರ ಮುಂದೆ. ಇಲ್ಲಿ ದ ಬಳಸ್ಯಾರ, ಹಂಗಾಗಿ ಇದು ತಪ್ಪು. ಮತ್ತೆ ಈ ಪದದಲ್ಲಿ ನೋಡಿ, ರೊನಾಲ್ಡೋ ಈಸ್ ಎ ಫೇಮಸ್ ಪ್ಲೇಯರ್ ಆಫ್ ದ ಫುಟ್ಬಾಲ್ ಅಂತ ಇದೆ. ನೋಡಿ, ಫೇಮಸ್ ಪ್ಲೇಯರ್ ಆಫ್ ದ ಫುಟ್ಬಾಲ್. ಸೊ ಇಲ್ಲಿ ನೋಡಿ, ರೊನಾಲ್ಡೋ ಈಸ್ ಎ ಫೇಮಸ್ ಪ್ಲೇಯರ್ ಅಂತ ಆಫ್ ಕರೆಕ್ಟ್, ದ ಫುಟ್ಬಾಲ್ ಅಂತ ಬರಬಾರ್ದು. ಅರ್ಥ ಆಯ್ತಾ? ಈ ವಾಕ್ಯದಲ್ಲಿ ದ ಫುಟ್ಬಾಲ್ ಬದಲಿಗೆ ಇಲ್ಲಿ ಫುಟ್ಬಾಲ್ ಅಂತ ಅಷ್ಟೇ ಬರಿಬೇಕು ಈ ವಾಕ್ಯದಲ್ಲಿ. ದ ಯೂಸ್ಡ್ ಫಾರ್ ಡೆಫಿನಿಟ್ ಸೆನ್ಸ್, ನಿರ್ದಿಷ್ಟವಾದ ಒಂದು ಇದಕ್ಕಷ್ಟೇ ಯೂಸ್ ಮಾಡ್ತೀವಿ ನಾವು. ಹಂಗಾಗಿ ಇಲ್ಲಿ ನಾವು ಏನು ವಾಕ್ಯ ಆಗ್ಬೇಕಾಯ್ತು, ರೊನಾಲ್ಡೋ ಇಸ್ ಎ ಫೇಮಸ್ ಪ್ಲೇಯರ್ ಆಫ್ ದ ಫುಟ್ಬಾಲ್ ಅಂತ ಬರ್ಬೇಕು. ಬಟ್ ಈ ಪ್ಲೇಸ್ ಅಲ್ಲಿ ಬರ್ಬೇಕದು ಯಾವಾಗ ಬಂತಂದ್ರೆ, ಅದು ಇದಾಯ್ತಂದ್ರೆ. ಬಟ್ ಇದಲ್ಲ. ಬಟ್ ಈ ರೀತಿ ಬಳಸ್ತೀವಿ ನಾವು. ಇವನಿಗೆ ಒಂದು ಕೋಡ್ ಅನ್ನು ಕೊಟ್ಟಾಗ, ಪ್ರೊನೌನ್ ಬಳಸಿದಾಗ, ಪ್ರೊನೌನ್ ಅನ್ನು ಕಾಮನ್ ನೌನ್ ಆಗಿ ಬಳಸಿದಾಗ. ಎಕ್ಸಾಂಪಲ್, ರೊನಾಲ್ಡೋ ಈಸ್ ದ ಗೋಟ್ ಆಫ್ ಸಾಕರ್. ಸಾಕರ್ ಈಸ್ ದ ಗೋಟ್ ಆಫ್ ಸಾಕರ್ ಅಥವಾ ಫುಟ್ಬಾಲ್. ಬ್ರೆಜಿಲ್ದಲ್ಲಿ ಇದಕ್ಕೆ ಸಾಕರ್ ಅಂತಾರೆ, ಫುಟ್ಬಾಲ್. ಹಿಂಗ್ ಬಂದಾಗ ಇಲ್ಲಿ ನಾವು ದ ಬಳಸ್ತೀವಿ. ಅರ್ಥ ಆಯ್ತಾ? ಸರ್ವನಾಮ ಇದನ್ನು ಅವನಿಗೆ ಕಾಮನ್ ನೌನ್ ಆಗಿ ಬಳಸ್ತದೆ ಅಂತ ಹೊತ್ತಿನಲ್ಲಿ ಬರ್ತದೆ. ನೆಕ್ಸ್ಟ್, ದಿಸ್ ಇಸ್ ಟು ಗ್ರೇವ್ ಸಿನ್ ಟು ಬಿ ಪಾರ್ಡನ್. ಇದೆ ಬೇಡ್ಬಿಡಿ. ನೆಕ್ಸ್ಟ್ ನೋಡಮ್ಮ, an antique diamond necklace was stolen from the museum. Antique diamond necklace. ಸೊ ಇಲ್ಲಿ ಆಂಟಿಕ್ಯೂ ಅನ್ನೋದೇನು ಸ್ವರಪದ, ಆಂಟಿಕ್ಯೂ. ಸೊ ಹಂಗಾಗಿ ಇಲ್ಲಿ ಏನ್ ಬರ್ಬೇಕು, ಹ್ಯಾನ್ ಬರ್ಬೇಕು ಈ ವಾಕ್ಯದ ಮೊದಲ ಪದ. ಆನ್ ಆಂಟಿಕ್ಯೂ ಡೈಮಂಡ್ ನೆಕ್ಲೆಸ್ ಅಂತ, ಆಂಟಿಕ್ಯೂ ಡೈಮಂಡ್ ನೆಕ್ಲೆಸ್ ಅಂತ ಇದೆ. ಸೊ ಅವಾಗ ಈ ನಿರ್ದಿಷ್ಟವಾದ ನೆಕ್ಲೆಸ್ ಹೇಳಿಲ್ಲ, ಇದೇ ಡೈಮಂಡ್ ನೆಕ್ಲೆಸ್ ಅಂತಂದು ಈ ಹೆಸರು ಇರುವಂಥದ್ದು. ಸೊ ಹಂಗಾಗಿ ಇಲ್ಲಿ ಏನ್ ಬರ್ಬೇಕು, ಇದು ಸ್ವರಪದ ಬಳಸ್ಯಾರ, ಆದ್ರಿಂದ ಇಲ್ಲಿ ಆನ್ ಬರ್ಲೇಬೇಕು. ಅಲ್ಲ, ವ್ಯಂಜನ ಪದ ಬಳಸಿದ್ರೆ ಇಲ್ಲಿ ಬರ್ಬೇಕು. ಸೊ ಹಂಗಾಗಿ ಇಲ್ಲಿ ಹ್ಯಾನ್ ಬರ್ಬೇಕು, ಇದನ್ನ ನೆನ್ಪಿಟ್ಬೇಕು. ಮತ್ತೆ ನೋಡಿ, ಅಥೆನ್ಸ್ ವಾಸ್ ಮೋಸ್ಟ್ ಲೂಮಿನಿಯಸ್ ಆಫ್ ಆಲ್ ಸಿಟಿ ಸ್ಟೇಟ್ಸ್ ಫಾರ್ ಆನ್ಸಿಯಂಟ್ ಗ್ರೀಕ್ಸ್ ಅಂತ ಇದೆ. ಈ ವಾಕ್ಯದಲ್ಲಿ ನೋಡಿ, ಅಥೆನ್ಸ್ ವಾಸ್ ಮೋಸ್ಟ್ ಅಂತ ಲೂಮಿನಿಯಸ್ ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿ. ಸೊ ಹಂಗಾಗಿ ದ ಮೋಸ್ಟ್ ಅಂತ ಬರ್ಬೇಕಲ್ಲಿ. ಮೋಸ್ಟ್ ಅಂತ ಬಂದಾಗ ಇಲ್ಲಿ ವಾಕ್ಯ ಕರೆಕ್ಟ್ ಆಗ್ತದೆ. ಓವೆಲ್ ಸೌಂಡ್ ಇದೆ ಇಲ್ಲಿ, ಅದನ್ನ ನೀವು ಗಮನಿಸಬೇಕು. ನೆಕ್ಸ್ಟ್ ನೋಡಿ, ಅವರ್ ಟೀಮ್ ಲೀಡರ್ ಟೋಲ್ಡ್ ಅಸ್ ಟು ಬಿ ಅಟ್ ವರ್ಕ್ ಬೈ ದ 9 AM ನೆಕ್ಸ್ಟ್ ಮಾರ್ನಿಂಗ್. ನಾವು ಹೇಳಿದ್ವಿ ವರ್ಕ್ ಅಥವಾ ಇಂಥ ಪದಗಳ ಮುಂದೆ ನಾವು ದ ಬಳಸಲ್ಲ ಅಂತಂದು.
ಹಿಂದೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ವರ್ಕ್ ಅಥವಾ ಕೌಂಟ್ಲೆಸ್ ಪದಗಳ ಮುಂದೆ ಇವನಪ್ಪ ಮೆಷರ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿರೋದ್ರಿಂದ ಎಷ್ಟು ಸಾಮರ್ಥ್ಯ ಅಂತ ಮೆಷರ್ ಮಾಡೋಕ್ಕಾಗಲಾರ್ದ್ರಿಂದ ಸೊ ಇಲ್ಲಿ ಡೆಫಿನೆಟ್ ಆಗಿ ದ ಬಳಸಲ್ಲ. ಅವಾಗ ಇದನ್ನು ಇಲ್ಲಿ ಸುಮ್ಮನೆ ವರ್ಕ್ ಅಂತ ಬಳಸ್ಬೇಕು. ಸೊ ಹಂಗಾಗಿ ಇದು ಕರೆಕ್ಟ್ ಆಗ್ತದೆ ಈ ಸೆಂಟೆನ್ಸ್. ಅವರ್ ಟೀಮ್ ಲೀಡರ್ಸ್ ಟೋಲ್ಡ್ ಅಸ್ ಟು ಬಿ ಎಟ್ ವರ್ಕ್ ಬೈ 9 AM ದ ನೆಕ್ಸ್ಟ್ ಮಾರ್ನಿಂಗ್. ಇವ ಸೂತ್ರ ಪ್ರಕಾರ ಇದೆ, ಅಲ್ಲಿ ಅದು ವರ್ಕ್ ಅಂತ ಪದದ ಮುಂದೆ ಬರಲ್ಲ, ಡೆಫಿನೆಟ್ ಆರ್ಟಿಕಲ್ ದ ಬರಲ್ಲ, ಯಾವ ವರ್ಕ್ ಅಂತಲೂ ಹೇಳಿಲ್ಲ ಇಲ್ಲಿ. ನೆಕ್ಸ್ಟ್ ನೋಡ್ಬೋದು, ಗೋ ಟು ದ 9th ಬ್ಲಾಕ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಅಂಡ್ ಟೇಕ್ ಅ ಶಾರ್ಪೆಸ್ಟ್ ಟರ್ನ್ ಟು ರೀಚ್ ಬನ್ನಿ ಹೌಸ್ ಆನ್ ದ ರೈಟ್. ನೋಡಿ ಇಲ್ಲಿ ಟೇಕ್ ಎ ಶಾರ್ಪೆಸ್ಟ್ ಟರ್ನ್ ಅಂತ ಇದೆ, ಇದು ತಪ್ಪಾಗ್ತದೆ ಈ ವಾಕ್ಯದಲ್ಲಿ. ಆರ್ಟಿಕಲ್ಸ್ ಅಂದಾಗ ನಾವು ಆರ್ಟಿಕಲ್ಸ್ ಇದ್ದು ನೋಡ್ಬೇಕು, ಒಂದು ವಾಕ್ಯ ಎಷ್ಟೇ ದೊಡ್ಡದಿರಲಿ ಅಲ್ಲಿ ನಾವು ಆರ್ಟಿಕಲ್ ಎಲ್ಲೆಲ್ಲಿ ಅದು ಅದನ್ನ ಹುಡುಕ್ಬೇಕು, ಅಲ್ಲಿ ಬಳಸಿರೋ ಪದ ಕರೆಕ್ಟ್ ಇದೆ ಅಂತ ನೋಡ್ಬೇಕು, ಬಳಸ್ಬೇಕು ಅಷ್ಟೇ. ಶಾರ್ಪೆಸ್ಟ್ ಟರ್ನ್ ಟು ರೀಚ್ ಅಂತ, ಶಾರ್ಪೆಸ್ಟ್ ಅನ್ನೋದು ಏನಿದೆ ಸೂಪರ್ಲೇಟಿವ್ ಪದ. ಶಾರ್ಪು, ಶಾರ್ಪರ್, ಶಾರ್ಪೆಸ್ಟ್. ಶಾರ್ಪು, ಶಾರ್ಪರ್, ಶಾರ್ಪರ್, ಶಾರ್ಪೆಸ್ಟ್. ಸೊ ಅವಾಗ ಇದು ಸೂಪರ್ಲೇಟಿವ್ ಬಳಸ್ಬೇಕು ಕರೆಕ್ಟಾಗಿ, ಅವಾಗ ದ ಬರ್ಬೇಕು ಸೂಪರ್ಲೇಟಿವ್ ಮುಂದೆ. ಓಕೆ, ಹಂಗಾಗಿ ಇಲ್ಲಿ ಶಾರ್ಪೆಸ್ಟ್ ಟೇಕ್ ದ ಶಾರ್ಪೆಸ್ಟ್ ಟರ್ನ್ ಅಂತಂದ್ರೆ ಕರೆಕ್ಟ್ ಆಗ್ತದೆ. ಇಲ್ಲಿ ಬಳಸಿದ್ರೆ ತಪ್ಪು, ದ ಬಂದ್ರೆ ಕರೆಕ್ಟ್. ನೆಕ್ಸ್ಟ್ ಇದರಲ್ಲಿ ಐ ಥಿಂಕ್ ಹಿ ಹ್ಯಾಸ್ ಸೆಟಲ್ಡ್ ಇನ್ ದ ಯುನೈಟೆಡ್ ಸ್ಟೇಟ್. ಸೊ ಒಂದು ಸಂಯುಕ್ತ ರಾಷ್ಟ್ರನ ನಾವು ಯಾವಾಗಲೂ ದ ಬಳಸಿದ್ವಿ ನಾವು. ದ ಯೂನಿಯನ್, ಯಾವುದಪ್ಪ, ಯುನೈಟೆಡ್ ಸ್ಟೇಟ್ ಅಥವಾ ಅಮೇರಿಕಾ, ಆ ರೀತಿ ಇದು ಇಲ್ಲಿ ಏನ್ ಬರ್ಬೇಕು, ಒಟ್ಟ ದ ಅಂತ ಬರ್ಬೇಕು, ದ ಯುನೈಟೆಡ್ ಸ್ಟೇಟ್ಸ್ ಅಂತ ಬರ್ಬೇಕು. ಸ್ಟೇಟ್ಸ್ ಡೆಫಿನೆಟ್ ಆಗಿ ಹೇಳ್ತಾ ಇದೆ ಒಂದು ಕಂಟ್ರಿನ, ಹಂಗಾಗಿ ಡೆಫಿನೆಟ್ ಆರ್ಟಿಕಲ್ ಆಗಿ ಬಳಸ್ಬೇಕು. ಕೆಲವೊಂದು ಕಂಟ್ರಿಗಳ ಮುಂದೆ ಮಾತ್ರ ಬಳಸ್ತಾರೆ. ಸಮ್ ಕಂಟ್ರೀಸ್ ಆಸ್ ದ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಅಂಡ್ ದ ಅಥೆನ್ಸ್, ದ ಫಿಲಿಪೈನ್ಸ್, ದ ವೆಸ್ಟ್ ಇಂಡೀಸ್. ಹಲವಾರು ದ್ವೀಪಗಳ ಒಂದು ರಾಷ್ಟ್ರ ವೆಸ್ಟ್ ಇಂಡೀಸ್. ಈ ರೀತಿ ಫಿಲಿಪೈನ್ಸ್ ಹಲವಾರು ದ್ವೀಪಗಳ ಒಂದು ಇದು, ಅಥೆನ್ಸ್ ಹಲವಾರು ದ್ವೀಪಗಳದ್ದು ಒಂದು ಅಥೆನ್ಸ್ ಆಗಿದೆ. ಈ ರೀತಿ ಸಮ್ ಕಂಟ್ರೀಸ್ ಮಾತ್ರ ಇಲ್ಲಿ ನಾವು ದ ಬಳಸಬೇಕಾಗುತ್ತದೆ. ಹಂಗಾಗಿ ಇಲ್ಲಿ ಇನ್ ಯುನೈಟೆಡ್ ಸ್ಟೇಟ್ ಅಂತ ಇದೆ. ಸೊ ಇನ್ ಯುನೈಟೆಡ್ ಸ್ಟೇಟ್ ಅನ್ನೋದು ಅಷ್ಟೇ ರಾಂಗ್ ಆಗ್ತದೆ, ಹಂಗಾಗಿ ದ ಬರ್ಬೇಕು. ವಾಕ್ಯ ಆಲ್ರೆಡಿ ಇದನ್ನ ಹೇಳಿದ್ದೀನಿ ಸಿದ್ಧಾಂತ, ಅದನ್ನು ಸ್ವಲ್ಪ ಗಮನಿಸಿ. ನೆಕ್ಸ್ಟ್, ಸಿ ಹ್ಯಾಸ್ ಬಿಕಮ್ ಆನ್ ಚೀಪ್ ಡಂಪಿಂಗ್ ಗ್ರೌಂಡ್ ಫಾರ್ ಸಿ ಹ್ಯಾಸ್ ಬಿಕಮ್ ಎ ಸಿ ಸಮುದ್ರ. ದ ಸಿ ನೋಡು, ದ ಸಿ ಅನ್ನೋ ಕರೆಕ್ಟ್, ಯಾಕೆಂದ್ರೆ ಸಮುದ್ರ, ಸಾಗರ, ಸರೋವರಗಳ ಮುಂದೆ ದ ಬಳಸ್ತೀವಿ. ಗಾಲ್ಫ್ ಅಂತ ಬಂದ್ರೆ ಹಂಗಾಗಿ ಸಿ ಹ್ಯಾಸ್ ದ ಬಿಕಮ್ ಆನ್ ಚೀಪ್ ಡಂಪಿಂಗ್ ಗ್ರೌಂಡ್ ಫಾರ್ ಆಲ್ ಕೈಂಡ್ ಆಫ್ ವೇಸ್ಟ್ ಪ್ರಾಡಕ್ಟ್ ಅಂತ ಇದೆ. ಸೊ ಅವಾಗ ಇಲ್ಲಿ ನೋಡಿ, ಚೀಪ್ ಪದದ ಮುಂದೆ ವ್ಯಂಜನ ಪದ, ಸೊ ಇದ್ರ ಮುಂದೆ ಏನು ಬಳಸ್ಬೇಕು, ಬಳಸ್ಬೇಕು. ಇಲ್ಲಿ ನೋಡಿ ಹ್ಯಾನ್ ಬಳಸಿದಾನೆ, ಇದು ತಪ್ಪಾಗ್ತದೆ. ವ್ಯಂಜನ ಪದದ ಮುಂದೆ ಹ್ಯಾನ್ ಬಳಸೋದು. ವ್ಯಂಜನ ಪದ ಇಂಗ್ಲಿಷ್ನ 26 ಅಕ್ಷರಗಳಲ್ಲಿ 5 ವೋವಲ್ಸ್ ಇದೆ, ಎ ಇ ಐ ಓ ಯು ಬಿಟ್ಟು ಉಳಿಕಿದ ಬರೋ ಕೆಲವು ವ್ಯಂಜನಗಳು ಇರ್ತವೆ. ಹಂಗಾಗಿ ಅವುಗಳ ಮುಂದೆ ಯಾವಾಗಲೂ ಹ್ಯಾನ್ ಬರ್ಬೇಕು. ಸೊ ಹಂಗಾಗಿ ಇಲ್ಲಿ ನೋಡಿ, ಈ ವಾಕ್ಯದ ಪ್ರಕಾರ ಇಲ್ಲಿ ಹ್ಯಾನ್ ಬಳಸಿದ ಚೀಪ್ ಡಂಪಿಂಗ್ ಗ್ರೌಂಡ್ ಆಗ್ತದೆ. ಹಂಗಾಗಿ ಅಲ್ಲಿ ಏನ್ ಬರ್ಬೇಕು, ಬಂದ್ರೆ ಕರೆಕ್ಟ್ ಇರ್ತದೆ, ಹ್ಯಾನ್ ಬಂದ್ರೆ ತಪ್ಪಾಗಿದೆ. ಹಂಗಾಗಿ ಒಂದೇದು ತಪ್ಪು. ನೋಡಿ, ದೇರ್ ವಾಸ್ ಎನಫ್ ಎವಿಡೆನ್ಸ್ ಟು ಕನ್ವಿಕ್ಟ್ ಹಿಮ್ ಆನ್ ಸೆಲ್ಲಿಂಗ್ ಆಫ್ ಫೇಕ್ ಮೆಡಿಸಿನ್. ಇಲ್ಲಿ ನೋಡಿ, ಯಾವ ಮೆಡಿಸಿನ್ ಅಂತ ಗೊತ್ತಿದೆ ಕರೆಕ್ಟ್ ಆಗಿ, ಆದ್ರೆ ಇಲ್ಲಿ ಏನ್ ಬರ್ಬೇಕು, ದ ಬರ್ಬೇಕು. ಆನ್ ದ ಸೆಲ್ಲಿಂಗ್.
ದೇರ್ ವಾಸ್ ಎನಫ್ ಎವಿಡೆನ್ಸ್ ಟು ಕನ್ವಿಕ್ಟ್ ಹಿಮ್ ಆನ್ ದ ಸೆಲ್ಲಿಂಗ್ ಆಫ್ ಫೇಕ್ ಮೆಡಿಸಿನ್. ಮೆಡಿಸಿನ್ ಯಾವಂತ ಗೊತ್ತಿದೆ, ಹಂಗಾಗಿ ಯಾವ ಮೆಡಿಸಿನ್ ಅನ್ನೋಕ್ಕೆ ದ ಸೆಲ್ಲಿಂಗ್ ಆಫ್ ಮೆಡಿಸಿನ್ ಅಂತ ಬರ್ಬೇಕು. ಡೆಫಿನಿಟ್ ಆರ್ಟಿಕಲ್ ಬಳಸಬೇಕು. ಆಲ್ತೋ ದಿಸ್ ಈಸ್ ಎ ನ್ಯಾರೋ ಸ್ಟ್ರೀಟ್ ಮೆನಿ ಟ್ರಕ್ಸ್ ಕ್ಯಾನ್ ಎಂಟರ್ ಇಟ್. ಆಲ್ತೋ ದಿಸ್ ಈಸ್ ಎ ನ್ಯಾರೋವೆಸ್ಟ್. ನೋಡಿ, ನ್ಯಾರೋವೆಸ್ಟ್ ಅನ್ನೋದು ಇದೇನು ಸೂಪರ್ಲೇಟಿವ್ ಡಿಗ್ರಿ. ನ್ಯಾರೋವು, ನ್ಯಾರೋವರ್, ನ್ಯಾರೋವೆಸ್ಟ್. ನ್ಯಾರೋವೆಸ್ಟ್ ಅಂತ ಬಂದಾಗ ದ ಬರಬೇಕು, ಅರ್ಥ ಆಯ್ತಾ? ಹಂಗಾಗಿ ಇದು ತಪ್ಪಾಗ್ತದೆ. ನ್ಯಾರೋವೆಸ್ಟ್ ಅನ್ನೋದು ತಪ್ಪು. ಸೊ ಸೂಪರ್ಲೇಟಿವ್ ಡಿಗ್ರಿ ಆದ್ರಿಂದ ಇಲ್ಲಿ ನ್ಯಾರೋವೆಸ್ಟ್ ಅಂತ ಬರಬೇಕು, ಅವಾಗ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಡೂ ಯು ಮೈಂಡ್ ಲೆಂಡಿಂಗ್ ಮೀ ಯುವರ್ ಬುಕ್ ಫಾರ್ ಅವರ್. ನೋಡಿ, ಆಗಲೇ ಹೇಳಿದ್ ನಾನು, ವ್ಯಂಜನ ಪದ ಮೊದಲಿದ್ರು ಕೂಡ ಅದ್ರ ಮುಂದೆ ಅದು ಸ್ವರ ಉಚ್ಚಾರಣೆ ಆಗ್ತಿದ್ರೆ ಅವರ್ ಅಂದ್ರೆ ಹಿಂಗ್ ಬರ್ತೀವಿ. ಇಲ್ಲಿ ನೋಡಿ ಸ್ವರ ಪದ ಇದು. ಸೊ ಹಂಗಾಗಿ ಇಲ್ಲಿ ಹ್ಯಾನ್ ಅವರ್ ಅಂತ ಬರ್ಬೇಕು, ಅರ್ಥ ಆಯ್ತಾ? ಹ್ಯಾನ್ ಅವರ್. ಸೊ ಹಂಗಾದ್ರೆ ಇದು ಕರೆಕ್ಟ್ ಆಗ್ತದೆ. ಬಟ್ ಇದು ಫಾರ್ ಅವರ್ ಅನ್ನೋದು ತಪ್ಪು. ಈ ಪ್ರಕಾರ ಅವರ್ ಅನ್ನೋದು ತಪ್ಪು. ಇಲ್ಲಿ ಏನ್ ಬರ್ಬೇಕು? ಹ್ಯಾನ್ ಅವರ್. ಸೂತ್ರ ಪ್ರಕಾರ ನೋಡಿ, ಓವೆಲ್ ಸೌಂಡ್ ಮುಂದೆ ಸ್ವರಗ ಮುಂದೆ ಯಾವಾಗಲೂ ಏನ್ ಬರ್ಬೇಕು? ಹ್ಯಾನ್ ಬರ್ಬೇಕು. ಅರ್ತ್ ಮೂವ್ ರೌಂಡ್ ದ ಸನ್. ನಾ ಹೇಳಿದೆ ಸೂತ್ರ ಏನಪ್ಪಾ ಅಂದ್ರೆ ನ್ಯಾಚುರಲ್ ಯೂನಿಕ್, ವರ್ಲ್ಡ್ ಅಲ್ಲಿ ಯೂನಿಕ್ ಆಗ್ಬಿಟ್ಟು ಮತ್ತೆ ಯಾರು ಇಲ್ಲ ಅಂತೀವಲ್ಲ ಅಂತವು. ಈ ಭೂಮಿ ಒಂದೇ ಇದೆ, ಸನ್ ಒಂದೇ ಇದೆ, ಸೂರ್ಯ ಒಂದೇ ಇದೆ, ಚಂದ್ರ ಒಂದೇ ಇದೆ. ಇಂಥವಕ್ಕೆ ನಾವು ಬಳಸಿದಾಗ ಎಲ್ಲಿಯ ವಾಕ್ಯದಲ್ಲಿ ಅಲ್ಲಿ ದ ಪದ ಬಳಸ್ಬೇಕು ಡೆಫಿನಿಟ್ ಆಗಿ. ಡೆಫಿನಿಟ್ ಆರ್ಟಿಕಲ್ ಬಳಸ್ತೀವಿ. ಹಂಗಾಗಿ ದ, ಈ ವಾಕ್ಯ ನೋಡಿ, ದ ಅರ್ತ್ ಮೂವ್ಸ್ ರೌಂಡ್ ದ ಸನ್ ಅಂತ ಇದೆ. ಸೊ ಹಂಗಾಗಿ ಇಲ್ಲಿ ಹ್ಯಾನ್ ಈ ಹ ಬಂದಿದೆ, ತಪ್ಪಾಗ್ತದೆ. ಇವಾಗ ದ ಸನ್ ಬಂದಿದೆ, ಕರೆಕ್ಟ್. ಸನ್ ಒಂದೇ ಇದೆ, ದ ಸನ್ ಕರೆಕ್ಟ್. ಭೂಮಿನ ಒಂದೇ ಇದೆ, ಇಲ್ಲಿ ದ ಬರ್ಬೇಕು, ಆದ್ರೆ ಹ ಬಂದಿದೆ, ಹಂಗಾಗಿ ತಪ್ಪು. ಅಲ್ಲಿ ಏನ್ ಬರ್ಬೇಕು? ದ ಅರ್ತ್. ಈ ವಾಕ್ಯದಾಗ ಆಗಲಿ ಹೇಳುವಾಗ ಹೇಳಿನಿ, ಗಮನಿಸಿ. ಮತ್ತೆ ವಿ ವೇರ್ ಬಿಸಿ ಎಟ್ ದ ವರ್ಕ್ ಅಂಡ್ ವೆಂಟ್ ಫಾರ್ ಲಂಚ್ ಎಟ್ 2:30 PM. ನೋಡಿ, ಆಗಲೇ ಹೇಳಿದ ಪ್ರಕಾರ ವರ್ಕ್ ಅನ್ನೋದು ನಾವು ಮೆಜರ್ ಮಾಡೋಕ್ಕಾಗಲ್ಲ. ಸೊ ಅದು ಹಂಗಾಗಿ ಇಲ್ಲಿ ಡೆಫಿನೆಟ್ ಆಗಿ ದ ವರ್ಕ್ ಅಂತ ಬಳಸಲ್ಲ, ಆರ್ಟಿಕಲ್ಸ್ ಯೂಸ್ ಮಾಡಲ್ಲ ಆಕ್ಚುಲಿ. ಸೊ ಹಂಗಾಗಿ ಅಲ್ಲಿ ಸುಮ್ಮನೆ ಎಟ್ ವರ್ಕ್ ಅಂತ ಬರ್ಬೇಕು, ಎಟ್ ವರ್ಕ್ ಅಂತ ಬರ್ಬೇಕು, ದ ಬರಬಾರ್ದು. ಸೊ ಹಂಗಾಗಿ ಎಟ್ ವರ್ಕ್ ಬಂದ್ರೆ ಕರೆಕ್ಟ್, ಎಟ್ ದ ವರ್ಕ್ ಬಂದ್ರೆ ರಾಂಗ್. ನೋಡಿ, ಮತ್ತೆ ರೈಸ್ ಆಫ್ ಬೆಸ್ಟ್ ಕ್ವಾಲಿಟಿ ಈಸ್ ಅವೈಲೇಬಲ್ ಇನ್ ದ ನಿಯರ್ ಬೈ ಸೂಪರ್ ಮಾರ್ಕೆಟ್ ಅಟ್ 8 ರೂಪಿ ಫಾರ್ ಕಿಲೋ. ನೋಡಿ, ರೈಸ್ ಆಫ್ ದ ಬೆಸ್ಟ್ ಕ್ವಾಲಿಟಿ. ಬೆಸ್ಟ್ ಅಂದ್ರೆ ಏನದು? ಸೂಪರ್ಲೇಟಿವ್ ಪದ. ಸೂತ್ರ ಪ್ರಕಾರ ಸೂಪರ್, ಇಲ್ಲಿ ಸೂಪರ್ ಅಲ್ಲ, ಬೆಸ್ಟ್, ಬೆಟರ್, ಬೆಸ್ಟ್, ಸೂಪರ್ಲೇಟಿವ್. ಸೊ ಬೆಸ್ಟ್ ಸೂಪರ್ಲೇಟಿವ್ ಪದ ಆದ್ರಿಂದ ಸೂಪರ್ಲೇಟಿವ್ ಪದಗಳ ಮುಂದೆ ಏನ್ ಬರ್ಬೇಕು? ದ ಬರ್ಬೇಕು ಸೂತ್ರ ಪ್ರಕಾರ. ಹಂಗಾಗಿ ಇಲ್ಲಿ ನಾವು ಹ ಬಂದಿದೆ. ಸೊ ಹಂಗಾಗಿ ಹ ಬಂದ್ರೆ ತಪ್ಪು, ದ ಬೆಸ್ಟ್ ಅನ್ನೋ ಕರೆಕ್ಟ್. ಹಂಗಾಗಿ ಇಲ್ಲಿ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ ಅನ್ನೋದು ವಾಕ್ಯ ತಪ್ಪಾಗಿರ್ತದೆ. ಹಂಗೆ ದ ಹಚ್ಚಿ ಬಳಸ್ಬೇಕಲ್ಲಿ. ನೋಡಿ, 2 elder ladies narrated an rather improbable story to police. ಇಲ್ಲಿ ನೋಡಿ ಹ್ಯಾನ್ ಬಂದಿದೆ, ಇಲ್ಲಿ ನೋಡಿ ರ್ಯಾದರ್ ಅಂತ ಇದೆ. ರ್ಯಾದರ್ ಅನ್ನೋದೇನಪ್ಪ? ರ್ಯಾದರ್ ವ್ಯಂಜನ ಪದದಿಂದ ಇಲ್ಲಿ ಹ ಬರಬೇಕು, ಹ ಬರ್ಬೇಕು. ಸೊ ಹ ಬರ್ಬೇಕು ರ್ಯಾದರ್ ಮುಂದೆ. ಬಟ್ ಆದ್ರೆ ಇಲ್ಲಿ ನೋಡಿ ಹ್ಯಾನ್ ಬಂದಿದೆ. ಸೊ ಹಂಗಾಗಿ ಈ ವಾಕ್ಯ ತಪ್ಪಾಗ್ತದೆ. ಇಲ್ಲಿ ನ್ಯಾರೇಟ್ ಹ್ಯಾನ್ ರ್ಯಾದರ್ ಅನ್ನೋ ವಾಕ್ಯ ತಪ್ಪಾಗ್ತದೆ. ಅಲ್ಲಿ ಏನ್ ಬರ್ಬೇಕು? ಹ ಬರ್ಬೇಕು. ಸೊ ಅದು ವ್ಯಂಜನ ಉಚ್ಚಾರಣೆ ಆಗೋದ್ರಿಂದ ಹಂಗಾದ್ರೆ ಕರೆಕ್ಟ್ ಆಗ್ತದೆ. ನೋಡಿ, in the northern suburbs of Bangalore, home to the bulk of the information technology industry, water crisis is even worse. ನೋಡಿ, ಇಲ್ಲಿ ನೋಡಿ, ವಾಟರ್ ಕ್ರೈಸಿಸ್ ಈಸ್ ಇವನ್ ದ ವರ್ಸ್ಟ್. ವರ್ಸ್ಟ್ ಅನ್ನೋದೇನು? ಸೂಪರ್ಲೇಟಿವ್. ಹಂಗಾಗಿ
ಇಲ್ಲಿ ಏನ್ ಬರ್ಬೇಕು, ದ ವರ್ಸ್ಟ್ ಅಂತ ಬರ್ಬೇಕು. ದ ದ ವರ್ಸ್ಟ್, ಇವನ್ ದ ವರ್ಸ್ಟ್ ಅಂತ ಬಂದ್ರೆ ಅವಾಗ ಕರೆಕ್ಟ್ ಆಗಿರೋದು. ಸೊ ಹಂಗಾಗಿ ಇಲ್ಲಿ ಇದನ್ನ ಬಳಕೆ ಮಾಡಿಲ್ಲ, ಹಂಗಾಗಿ ಇದು ತಪ್ಪಾಗ್ತದೆ. ಸೊ ಈ ರೀತಿ ಇನ್ನೂ ಚರ್ಚೆ ಮಾಡೋಣ ಯಾವಾಗಾರ ಟೈಮ್ ಸಿಕ್ಕಾಗ. ಸೊ ಬಟ್ ಇವಾಗ ಆರ್ಟಿಕಲ್ಸ್ ಬಗ್ಗೆ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳಿದ ಸಿದ್ಧಾಂತದಲ್ಲಿ ಬಂದಂಥವು. ಸೊ ಹಂಗಾಗಿ ಒಮ್ಮೆ ರಿವಿಷನ್ ಮಾಡಿದರೆ ನಿಮಗೆಲ್ಲ ಗೊತ್ತಾಗ್ತದೆ. ಆರ್ಟಿಕಲ್ಸ್ ಅನ್ನೋದ್ರಲ್ಲಿ KE ಎಕ್ಸಾಮ್ದಲ್ಲಿ ನೀವು 2 ಮಾರ್ಕ್ಸ್ ಅಂತೂ ಮಿಸ್ ಮಾಡೋಕ್ಕೆ ಚಾನ್ಸಸ್ ಇರಲ್ಲ. 2 ಅಥವಾ 3 ಮಾರ್ಕ್ಸ್ ಕೇಳ್ತಾರೆ ಆರ್ಟಿಕಲ್ಸ್ ಬಗ್ಗೆ. ಸೊ ಅವಾಗ ನಿಮಗೆ ಕೈಯಿಂದ ಹೆಂಗಿದ್ರು ಮಿಸ್ ಆಗಿ ಹೋಗಲ್ಲ ಅಂತ ನಾನು ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ. ಆಲ್ ದ ಬೆಸ್ಟ್.